ಅಲ್ಲಿ 2 ಬ್ಯಾಗು ಪ್ಯಾಕ್ ಆಗಿದೆ. ಬ್ಯಾಗ್ ಎತ್ಕೊಂಡಾಯ್ತು, ನಮ್ಮ ಲಗೇಜ್ನ ತಗೊಂಡಾಯ್ತು. ಫಸ್ಟ್ ಹೇಳಿದ್ನೋ ಇಲ್ಲ ಅವ್ನು ಫಸ್ಟ್ ಹೇಳಿದ್ನೋ ಒಂದು ಗೊತ್ತಾಗ್ತಿಲ್ಲ. ಇವಾಗ ನಾವು ಮೆಜೆಸ್ಟಿಕ್ ಅಂಡರ್ ಪಾಸ್ಗೆ ಹೋಗ್ತಾ ಇದೀವಿ. ಮೆಜೆಸ್ಟಿಕ್ ಅಂಡರ್ ಪಾಸ್ ಹೆಂಗಿದೆ ಏನು ಅಂತ ನಾನು ಕೆಲವೊಂದ್ ಕಡೆ ಅಬ್ಸರ್ವ್ ಮಾಡಿದ್ದೆ. ಸೊ ಆ ಜಾಗದಲ್ಲಿ ಆಗಿರೋ ಘಟನೆ ಅದು. ಗುರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಏನಪ್ಪ ವಾಯ್ಸ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ಪ್ರತಿಯೊಂದು ವಿಡಿಯೋದಲ್ಲೂ ಡಿಫ್ರೆಂಟ್ ಆಗಿ ವಾಯ್ಸ್ನ ಇಂಟ್ರೋ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತಿನ ವಾಯ್ಸ್ ಚೇಂಜ್ ಇಂಟ್ರೋ ಈ ಥರ ಇರುತ್ತೆ. ಆ್ಯಂಡ್ ಅಷ್ಟೇ ಇವಾಗ ಬೆಳಗ್ಗೆ ಟೈಮ್ ಬಂದು 11 ಗಂಟೆ. ಸೊ 11 ಗಂಟೆ ಅಲ್ಲ, ಸಾರಿ, ಟೈಮ್ ಬಂದು 10 ಗಂಟೆ. ಸೊ ಇವಾಗ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಹೇಳ್ದೆ ಪ್ಯಾಕಿಂಗ್ ಆಗಲಿಲ್ಲ, ಅದಕ್ಕೆ ಇವಾಗ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಏನೇನು ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ ಅಂದರೆ, ಮುಂಚೆನೇ ಅಂದರೆ ಎದ್ದಿದ್ದಷ್ಟೇ ಜೋಡಿಸ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ನೋಡಿ, ಇಷ್ಟೆಲ್ಲ ಜೋಡಿಸ್ಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ಈ ಸೂಟ್ ಕೇಸಲ್ಲಿ ಹಾಕಬೇಕು, ಆಮೇಲೆ ಆ ಬ್ಯಾಗಲ್ಲಿ ಹಾಕಬೇಕು. ಸೊ ಇವೆರಡು ಬ್ಯಾಗಲ್ಲಿ ಹಾಕಬೇಕು. ಆ್ಯಂಡ್ ನಮಗೆ ತಿನ್ನೋದಕ್ಕೆ ಅಂದರೆ 2 ದಿನ ಟ್ರಾವೆಲ್ ಮಾಡ್ತೀವಲ್ಲ, ಸೊ ಏನಾದರೂ ಒಂದು ತಿನ್ನೋದಕ್ಕೆ 2 ದಿನ ಯಾವ ಥರ ತಿನ್ನಬೇಕು, 2 ದಿನವರೆಗೂ ಯಾವುದು ತಿನ್ನೋದು ಇರುತ್ತೆ. ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಮನೇಲಿ. ಆ್ಯಂಡ್ ಮನೇಲಿ ಮಾಡಿರೋ ಪ್ರಿಪೇರು ಚಟ್ನಿ ಪುಡಿ ಮತ್ತು ಪುಳಿಯೋಗರೆ ಈ ಥರದ್ದೆಲ್ಲ ಮಾಡಿರೋದು. ನಾನು ತಂದಿರೋ ನಮ್ಮ ಡ್ಯಾಡಿ ರಸ್ ತಂದವರೆ, ಅದನ್ನು ರೆಡಿ ಮಾಡಿದ್ದಾರೆ. ಆ್ಯಂಡ್ ಇದ್ರದ್ದು ಸ್ಪೂನು, ಇದು ರೀತಿದ್ದು ಒಂದು ಬಾಕ್ಸ್ ಕೊಟ್ಟಿದ್ದ. ಆ್ಯಂಡ್ ಇದು ನಂದು ಸ್ಟ್ಯಾಂಡು. ಇವೆಲ್ಲ ಕವರು. ಆ್ಯಂಡ್ ಈ ಬ್ಲಾಗಲ್ಲಿ ನಾನು ಇದನ್ನು ತೋರಿಸ್ತಿದ್ದೀನಿ. ಸೊ ಇದನ್ನು ನಮ್ಮ ಶಿಷ್ಯ ರಿತಿಕ್ಗೆ ನಾನು ಗಿಫ್ಟ್ ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದ ಲಾಂಗ್ ಟ್ರಿಪ್ಗೆ ಮೊದಲನೇ ಗಿಫ್ಟು. ಬಸ್ಸಲ್ಲಿ ಆಗಲ್ಲ, ಮೇ ಬಿ ಟ್ರೈನಲ್ಲಿ ಕೊಡ್ತೀನಿ. ಟ್ರೈನಲ್ಲಿ ಇವನಿಗೆ ಈ ಗಿಫ್ಟ್ ಕೊಡ್ತೀನಿ. ನೋಡುವ ಯಾವ ಥರ ರಿಯಾಕ್ಟ್ ಆಗ್ತಾನಂತ. ಏನು ರಿಯಾಕ್ಟ್ ಆಗಲ್ಲ, ಬಟ್ ನೋಡೋಣ ಏನು ಹೇಳ್ತಾನಂತನೂ ಕೇಳಬೇಕು ಅಷ್ಟೇ. ಇವಾಗ ಒಳಗಡೆ ಸೂಟ್ ಕೇಸ್ ಒಳಗಡೆ ಎಲ್ಲನೂ ಹಾಕೋಣ. ಬೇಗ ಪ್ಯಾಕಿಂಗ್ ಮಾಡಿಬಿಟ್ಟು ಹೊರಡಬೇಕು. 1:30-2 ಗಂಟೆಗಂತೆ ಹೊರಡೋದು. ಸೊ ಲೆಟ್ಸ್ ಗೋ. ಸೂಟ್ ಕೇಸ್ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಪ್ಯಾಕ್ ಮಾಡ್ತೀನಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇಷ್ಟೆಲ್ಲ ಈ ಸೈಡಿಗೆ ತುಂಬಿದೆ, ಆಗಲೇ ತುಂಬೋಗ್ಬಿಟ್ಟಿದೆ. ಆ್ಯಂಡ್ ಈಗ ಈ ಕಡೆ ತುಂಬ್ತೀನಿ ರೀ. ಸೊ ಈ ಸೈಡ್ ಇರೋದು ಇಷ್ಟೆಲ್ಲ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಒಂದು ಪಂಚೆ ಮತ್ತು ಒಂದು ಟೀ ಶರ್ಟ್ನ ಐರನ್ ಮಾಡಬೇಕು. ಸೊ ಅದನ್ನು ನಮ್ಮ ಅಮ್ಮ ಮಾಡ್ತಾರೆ ಐರನ್ನು. ಆ್ಯಂಡ್ ಇನ್ನೂ ಆ ಬ್ಯಾಗಲ್ಲಿ ಒಂದು ಸ್ವಲ್ಪ ತುಂಬಿಸ್ಬೇಕು, ಅದನ್ನು ತುಂಬಿಸೋಣ. ಈಗ 1-2 ಜೊತೆ ಶೂ ಕೂಡ ತೊಗೋತಾ ಇದ್ದೀನಿ. ಈಗ ಅದನ್ನು ಕೂಡ ಸೂಟ್ ಕೇಸ್ ಒಳಗಡೆ ಹಾಕೋಣ. ಗೈಸ್, ಯಾಕೋ ನನ್ನ ಹೇರ್ ಸ್ಟೈಲು ಚೆನ್ನಾಗಿಲ್ಲ ಅಂತ ಅನಿಸ್ತೈತೆ. ಮುಂದೆ ಎಲ್ಲ ಒಂಥರ ಡಿಫ್ರೆಂಟ್ ಆಗೈತೆ, ಏನೋ ಗೊತ್ತಾಗ್ತಿಲ್ಲ ಅದು ಏನು ಹಿಂಗೆ ಕಾಣ್ತೈತೆ ಅಂತ. ಹೋಗಿ ಹೇರ್ ಶಾಪ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಕಟ್ ಮಾಡಿಸ್ಬೇಕು. ಜಾಸ್ತಿ ಬೆಳೆದಾಗ ಇದು ಹಿಂಗೆ ಕಾಣಿಸುತ್ತೆ. ಒಂದು ಸ್ವಲ್ಪ ಮುಂದೆ ಕಟ್ ಮಾಡಿಸ್ಬೇಕು, ನೋಡೋಣ ಏನಾಗುತ್ತೆ ಅಂತ. ಸೊ ನಮ್ಮಮ್ಮ ಐರನ್ ಮಾಡ್ತಿದ್ರು. ಸೊ ಐರನ್ ಎಲ್ಲ ಮುಗ್ದಿದೆ. ಈಗ ಅದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಕಟಿಂಗ್ ಶಾಪ್ ಹೋಗ್ಬೇಕು. ನನಗೆ ಯಾಕೋ ಸೆಟ್ ಆಗ್ತಿಲ್ಲ, ನನಗೇನೋ ಒಂಥರ ಡಿಫ್ರೆಂಟ್ ಅನಿಸ್ತೈತೆ. ಅದಕ್ಕೋಸ್ಕರ ಹೋಗಿ ಒಂದು ಸ್ವಲ್ಪ ಮುಂದೆ ಶಾರ್ಟ್ ಮಾಡಿಸ್ಕೊಂಡು ಬರೋಣ. ಇನ್ನು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಈಗ ತಿಂದಿದ್ದೆಲ್ಲ ಮುಗೀತು. ಈಗ ಕಟಿಂಗ್ ಶಾಪ್ ಹೋಗ್ತಾ ಇದ್ದೀನಿ. ಕಟಿಂಗ್ ಶಾಪ್ ಹೋಗ್ಬಿಟ್ಟು ಬಂದ್ಬಿಡೋಣ ಫಸ್ಟು. ಲೆಟ್ಸ್ ಗೋ. ನಮ್ಮ ಮನೆ ಪರ್ವತ ನೋಡಿ, ಪರ್ವತ ಹತ್ತಬೇಕು. ಅಯ್ಯ ಇಷ್ಟು ಉದ್ದ ಹತ್ತಬೇಕು. ಇಲ್ಲೊಂದು ಗೇಟ್ ಇದೆ, ಇಲ್ಲಿಂದ ಹತ್ತಬೇಕು. ಸೊ ಈಗ ಕಟಿಂಗ್ ಮುಗಿಸ್ದೆ ನೋಡಿ, ಈಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಪ್ಯಾಕಿಂಗ್ ಮಾಡೋದು. ಪ್ಯಾಕಿಂಗ್ ಮಾಡಿ ಹೊರಡ್ಬಿಡೋಣ. ಲೆಟ್ಸ್ ಗೋ. ಮನೆಗೆ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇದರಲ್ಲೇ ಹೋಗೋದು. ಲಾಸ್ಟಲ್ಲಿ ತೋರಿಸ್ತೀನಿ ನಮ್ಮ ಪೂರ್ತಿ ಗೆಟಪ್ ಹೆಂಗಿದೆ, ಯಾವ ಥರ ಹೋಗ್ತಿದ್ದೀನಿ ಅಂತ ತೋರಿಸ್ತೀನಿ. ಗೈಸ್, ನಮ್ಮಮ್ಮ ಚಪಾತಿ ಮಾಡ್ತಾರೆ. 12 ಚಪಾತಿ ಮಾಡೋರೆ. 12 ಚಪಾತಿಗೆ ಟೊಮೆಟೊ ಗೊಜ್ಜು. ಇಷ್ಟೆಲ್ಲ ನಡೀತಿದೆ. ಈ ಬ್ಯಾಗ್ನ ಪ್ಯಾಕ್ ಮಾಡುವ. ಸೊ ಇಷ್ಟೆಲ್ಲ ಇರೋ ಐಟಮ್ನೆಲ್ಲ ಈ ಬ್ಯಾಗ್ ಹಾಕೋಣ. ಊಟ ನೋಡಿ, ಚಪಾತಿ, ಅನ್ನ ಮತ್ತು ಚಟ್ನಿ ಪುಡಿ, ಟೊಮೆಟೊ ಗೊಜ್ಜು. ಇಷ್ಟೆಲ್ಲ 2 ದಿನಕ್ಕೆ ನಮ್ಮ ಊಟ. ಇನ್ನೂ ಬೇಕು ಅಂದರೆ ಅಲ್ಲೇ ಪರ್ಚೇಸ್ ಮಾಡಿ ಅಥವಾ ಏನೋ ಅಲ್ಲೇ ಏನು ಕೊಡ್ತಾರೋ ಅದನ್ನು ತಿನ್ನೋದು. ಸೊ ಗೈಸ್, ಫೈನಲಿ ಪ್ಯಾಕ್ ಆಗಿದೆ. ಒಂದು ಬ್ಯಾಗು ಪ್ಯಾಕ್ ಆಗಿದೆ. ಇನ್ನೊಂದು ಬ್ಯಾಗನ್ನು ಜಿಪ್ ಹಾಕ್ಬಿಟ್ಟು ಪ್ಯಾಕ್ ಮಾಡುವ. ಸೊ ಗೈಸ್, ಇದನ್ನು ಮುಚ್ಚಬೇಕು. ಈಗ ನಾನು ಮತ್ತು ನಮ್ಮಮ್ಮ ಎಷ್ಟು ಸರ್ಕಸ್ ಮಾಡ್ತೀವಿ ನೋಡಿ ಹಂಗೆ.
ಫೈನಲಿ 2 ಪ್ಯಾಕ್ ಆಗಿದೆ. ಈ ಬ್ಯಾಗು ಔಟ್ಸೈಡಿಂದ ಹಂಗೆ ಕಾಣ್ತೈತೆ, ಒಳಗಡೆ ಬೆಜ್ಜಾನ್ ತುಂಬಿದ್ದೀವಿ. 2 ಒಟ್ಟಿನಲ್ಲಿ ಫೈನಲಿ ನಮ್ಮ ಪ್ಯಾಕ್ ಮುಗ್ದಿದೆ. ಸೊ ಇವಾಗ 1:30 ಹಂಗೆ ಹೊರಡಬೇಕು ಬಸ್ಸಲ್ಲಿ. ಸೊ ಗೈಸ್, ಎಲ್ಲನೂ ಪ್ಯಾಕಿಂಗು ಅದು ಇದು ಎಲ್ಲ ರೆಡಿ ಆಯಿತು. ಆ್ಯಂಡ್ ನಾನು ಯಾವ ಥರ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ, ಇವಾಗ ತೋರಿಸ್ತೀನಿ ನೋಡಿ. ಟೈಮ್ ಬಂದು 2 ಗಂಟೆ, ಇನ್ನೂ ರಿತಿಕು ಬಂದಿಲ್ಲ. ಯಾವಾಗ ಬರ್ತಾನೋ ಗೊತ್ತಿಲ್ಲ, ನೋಡಬೇಕು. ಇನ್ನು 12 ದಿನ ನಮ್ಮ ಮನೆಗೆ ನಾನು ಬರುವುದಿಲ್ಲ, ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನು ಬರಲ್ಲ ನಾನು. ಅಮ್ಮ ನಮ್ಮಮ್ಮಗೆ ಬೇಜಾನ್ ಕಾಟ ಕೊಡ್ತಿರ್ತೀನಿ ಅವಾಗವಾಗ. ಅಮ್ಮ 12 ದಿನ ನಾನು ಬರಲ್ಲ. ಏನು ಅನಿಸ್ತಿದ್ದೆ ಮಮ್ಮಿ? ಏನು ಮಾಡ್ತೀಯಾ? ಮಗನ್ ಬಿಟ್ಟು ಇರೋಕ್ಕಾಗತ್ತಾ? ಬೇಜಾರು, ಅದಕ್ಕೆ ಕೂತಿದ್ದೀನಿ. ಸೆಂಟಿಮೆಂಟ್ ಡೈಲಾಗ್. ಹ್ಯಾಪಿ ಜರ್ನಿ. ಇವಾಗ ಹೊರಡುವ ಸಮಯ ಬರ್ತಿದ್ದಾನಂತೆ ಕೆಳಗೆ. ಈಗ ಹೊರಡೋಣ. ಬ್ಯಾಗ್ ಎತ್ಕೊಂಡಾಯ್ತು, ನಮ್ಮ ಲಗೇಜ್ನ ತಗೊಂಡಾಯ್ತು. ಆ್ಯಂಡ್ ಈಗ ನಮ್ಮ ಮಮ್ಮಿಗೆ ಬಾಯ್ ಹೇಳುವ ಸಮಯ. 12 ದಿನ ಮಮ್ಮಿ ಬರೋದಿಲ್ಲ. ನಮ್ಮಮ್ಮನ ಫೋಟೋ ತೆಗಿತಾರೆ ನೋಡಿಲಿ. ಮಮ್ಮಿ ಟಾಟಾ ಬಾಯ್. ಫೋಟೋ ಹೊಡಿತಾರೆ DP-ಗೆ ಹಾಕಕ್ಕೆ. ಟಾಟಾ ಹೇಳು. ಬಾಯ್. ಲೆಟ್ಸ್ ಗೋ. ಕರ್ಕೊಂಡು ಹೋಗೋಕ್ಕೆ ನಮ್ಮ ಲಿತಿನ್ ಬಂದಿದ್ದಾನೆ. ಆ್ಯಂಡ್ ಈಗ ಬಾಯ್. ರಿತಿಕೊಲ್ಲಿ ಒಂದು ಹೋಟೆಲಲ್ಲಿ ಇದ್ದಾನಂತೆ. ಸೊ ಆ ಹೋಟೆಲ್ ಹತ್ರ ಹೋಗಬೇಕು. ಅಲ್ಲಿಂದ ಬಸ್ಸಲ್ಲಿ AC ಬಸ್ಸಲ್ಲಿ ಹೋಗೋಣ. ಸೊ ಈ ಸೂಟ್ ಕೇಸ್ನ ಆ ಗಾಡೀಲಿ ಹಾಕೊಂಡು ಈಗ ಹೊರಡ್ತಾ ಇದ್ದೀವಿ. ನೋಡಿ, ಲಗೇಜ್ನೆಲ್ಲ ಇಲ್ಲಿ ಇಟ್ಟು ಮುಂದೆ ಒಂದು ಗಾಡಿ ಇಟ್ಟು ನಮ್ಮ ಅಮ್ಮಗೆ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್ ಮಮ್ಮ. ಬಾಯ್. ಚಲೋ ಈಗ ಹೋಗೋಣ. ಈಗ ಜಸ್ಟ್ ಒಂದು ಹೋಟೆಲಿಗೆ ಬಂದಿದ್ದೆ. ಅವನಲ್ಲಿ ಇನ್ನೊಂದು ಆರ್ಡ್ರ್ ಏನೋ ಮಾಡೋಕೆ ಹೋಗೋನೆ. ಸೊ ನಮ್ಮ ಜೊತೆ ಇನ್ನೊಬ್ರು, ಇವು ನಮ್ಮ ಜೂನಿಯರ್ ಹರಿಣಿ ಅಂತ. ನಿನ್ನೆ ತಾನೇ ಇವಾಗ ಮೆಸೇಜ್ ಮಾಡಿದ್ದೆ ಯಾವುದೋ ಒಂದು ಶೂಟ್ ಬಗ್ಗೆ. ಇವತ್ತು ಬೆಳಗ್ಗೆನೇ ಪ್ರತ್ಯಕ್ಷ ಆಗ್ಬಿಟ್ಟವ್ರೆ. ಗ್ರೇಟ್. ಸೊ ಇವು ಪೂರಿ ತಗೊಂಡಿದ್ದಾಳೆ ಇವಳು. ಆ್ಯಂಡ್ ನಮ್ಮ ಶಿಷ್ಯ ಬಂದ್ಬಿಟ್ಟು ಮೊಸರನ್ನ ತಗೊಂಡಿದ್ದಾನೆ. ನಮಗೆ ನಮ್ಮ ಶಿಷ್ಯ ಬಂದು ಮಧುರಡೆ ತರಿಸಿದ್ದಾನೆ. ನಮ್ಮ ಶಿಷ್ಯನ ಗೆಟಪ್ ನೋಡಿ. ಲಗೇಜ್ ನಮ್ಮ ಶಿಷ್ಯನ್ ಗೆಟಪ್ಪು. ಸೊ ಅವನು ಮೊಸರನ್ನ ಹಾಕೊಂಡು ತಿಂತಿದ್ದಾನೆ. ಆ್ಯಂಡ್ ಅಲ್ಲೂ ಕೂಡ ಮೊಸರನ್ನ. ಇಲ್ಲಿ ಸೇಮ್ ಅವಲೇ ತೋರಿಸಿದ್ನಲ್ಲ, ಸೇಮ್. ಸೊ ಇದನ್ನು ತಿನ್ನೋಣ ಈಗ. ಓಕೆ, ಎಲ್ರದ್ದು ತಿಂದು ಮುಗೀತು. ಸೊ ಈಗ ಹೊರಡುವ ಸಮಯ. ಬಾಯ್ ಹೇಳೋಣ. ಬಾಯ್. ಓಹ್, ಥ್ಯಾಂಕ್ ಯು. ಸೊ ಈಗ ಹೊರಡುವ. ಲೆಟ್ಸ್ ಗೋ. ಸೊ ಈಗ ಜಸ್ಟ್ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ AC ಬಸ್ಸಲ್ಲಿ ಹೊರಡಬೇಕು. ನೋಡಿ ನಮ್ಮ ಶಿಷ್ಯನ್ ನೋಡಿ ರೆಡಿಯಾಗಿದ್ದಾನೆ. ಆ್ಯಂಡ್ ಇವಾಗ ಏನಂದರೆ ಜಸ್ಟ್ ಒಂದು ಕ್ಲಿಪ್ಪು, ನಾವಿಬ್ಬರು ಹೆಂಗೆ ರೆಡಿಯಾಗಿದ್ದೀವಿ ಅಂತ ಒಂದು ಸ್ವಲ್ಪ ಲೈಟಾಗಿ ದೂರದಿಂದ ನೋಡಿ. ಸೊ ನಾವು ಓಲ್ವೋ ಬಸ್ಸಲ್ಲಿ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಓಲ್ವೋ ಬಸ್ ಬಂದಿಲ್ಲ. ಒಂದು 10 to 20 ಮಿನಿಟ್ಸ್ ಆಗಿದೆ, ಇನ್ನೂ ಬಂದಿಲ್ಲ. ನೋಡುವ, ಆ ಬಸ್ ಬಂದಿದ ತಕ್ಷಣ ಆ ಬಸ್ಸಲ್ಲಿ ಹೊರಡೋಣ. ಅದೇ ಬಸ್ ಬೇಕಾಗಿರೋದು. ಆರಾಮಾಗಿ ಲಗೇಜ್ನ ಅಲ್ಲಿ ಇಟ್ಕೊಂಡು AC ಇರುತ್ತೆ, ಆರಾಮಾಗಿ ಹೋಗ್ಬೋದು. ಅದಕ್ಕೆ ಓಲೋ ಬಸ್ಸಲ್ಲಿ ಹೋಗ್ಬೇಕು ಅಂತ ಇದ್ದೀವಿ. ಇಬ್ಬರನ್ನ ಕೂಡ ಡ್ರಾಪ್ ಮಾಡಿದ್ದ. ಆ್ಯಂಡ್ ಲಿತಿನ್ ಈಗ ಹೊರಡ್ತಿದ್ದಾನೆ. ಓಲಿ ನೋಡೋ ಪರವಾಗಿಲ್ಲ. ಸೊ ಬಾಯ್. ಸೊ ಇವನು ಈಗ ಹೊರಡ್ತಿದ್ದಾನೆ. ಫೈನಲಿ ನಮ್ಮ ಬಸ್ಸು ಬಂದಿದೆ. ಇದೇ ಬಸ್ ಅಂತ ಕನ್ಫರ್ಮ್ ಮಾಡ್ಕೊತೀನಿ. ಎಸ್, ಇದೇ ಬಸ್ಸು. ಖಾಲಿ ಇದೆ. ನೋಡಿ ಇದೆ ಓಲೋ ಬಸ್ಸು. ಸೊ ಇದರಲ್ಲೇ ನಾವು ಹೊರಡ್ತಿರೋದು. ಈಗ ಹೊರಡುವ. ಲೆಟ್ಸ್ ಗೋ. ಸೊ ಈಗ ಜಸ್ಟ್ ಬಸ್ ಹತ್ತಿದ್ವಿ. ಆ್ಯಂಡ್ ಟೈಮ್ ಬಂದು ಎಷ್ಟು 3:30. ಸೊ ಟೈಮ್ ಬಂದು 3:30. ಆಗಸ್ಟಲ್ಲಿ 4:30, 5 ಗಂಟೆ ಆಗುತ್ತೆ. ಮಾತಾಡೋಕ್ಕೆ ಬಿಡ್ತಲ್ಲ. ಟ್ರೈನು ಸೀಟ್ ಕಂಪ್ಲೀಟಾಗಿ ಕನ್ಫರ್ಮ್ ಆಗಿದೆ ಅಂತೆ. ಸೊ ಅದಕ್ಕೋಸ್ಕರ ಖುಷಿಲಿ ನನಗೆ ಮಾತಾಡೋಕ್ಕೆ ಬಿಡ್ತಲ್ಲ. ಓಲ್ವೋ ಬಸ್ಸಿಂದ ನಮ್ಮ ಜರ್ನಿ ಶುರು. ಫೈನಲಿ ಮೆಜೆಸ್ಟಿಕ್ಗೆ ಈಗ ಬಂದಿದ್ದೀನಿ. ಅಲ್ಲೆಲ್ಲೋ ಹಿಂದೆಗಡೆನೇ ಇದ್ದ ನಮ್ಮ ಹುಡುಗ. ಅದು ಎಲ್ಲೋದಂತ ಗೊತ್ತಾಗ್ತಿಲ್ಲ ನನಗೆ. ನಾನು ಫಸ್ಟ್ ಹೇಳಿದ್ನೋ ಇಲ್ಲ ಅವ್ನು ಫಸ್ಟ್ ಹೇಳಿದ್ನೋ ಒಂದು ಗೊತ್ತಾಗ್ತಿಲ್ಲ. ಮುಂದೆ AC ಬಸ್ಸಲ್ಲಿ ಹೋಗಿರ್ಬೇಕು ಅನ್ಸುತ್ತೆ. ಈಗ ಇವನು ಬೇರೆ ಹುಡುಕ್ಬೇಕಾ ನಾನು? ಅಲ್ಲಿ ನೋಡಿ, ಅಲ್ಲಿ ನನ್ನ ಮಗ ಅಲ್ಲೋಗೋನೆ ಗುರು. ನೋಡಿ, ನಾನು ಅಲ್ಲೇ ಹಿಂದೆ ಹೇಳ್ಕೊಂಡೆ. ಇವನು ನೋಡಿ ಎಲ್ಲಿ ಇಳ್ಕೊಂಡು ಅಣ್ಣ ಗುರು. ಇವನು ಮೆಜೆಸ್ಟಿಕ್ನೇ ಫುಲ್ಲು ಅರ್ಧಕ್ಕೆ ಕುಡ್ದಿರೋ ಥರ ಆಡ್ತಾನಪ್ಪ.
ಇಲ್ಲಿಂದ ನೋಡಿ, ಅಲ್ಲಿಂದ ಒಂದೇ ರೋಡ್ ಸ್ಟ್ರೈಟಾಗಿ ಹೋಗ್ಬೇಕಿತ್ತು. ಇವನೇನು ಮಾಡ್ದ ಅಂದರೆ ಇಲ್ಲಿಂದ ಸುತ್ತ ಹಾಕೊಂಡ್ ಬಂದ್ಬಿಟ್ಟು ಒಳ್ಳೆ ಸಿ ಅನ್ಕೊಂಡು ಸುತ್ತ ಹಾಕೊಂಡು ಕರ್ಕೊಂಡ್ಬಂದ್ಬಿಟ್ಟವನೆ. ಬರೀ ಓಡಾಡಿಸ್ತಾನಪ್ಪ ಇವನು. ಇವಾಗ ನಾವು ಮೆಜೆಸ್ಟಿಕ್ ಅಂಡರ್ ಪಾಸ್ಗೆ ಹೋಗ್ತಾ ಇದೀವಿ. ಇಲ್ಲಿ ಒಂದು ವಿಡಿಯೋ ವೈರಲ್ ಆಗಿರುವಂತ ವಿಕಾಸ್ ಗೌಡ ಚಾನಲ್ ಇದೇ ಜಾಗದಲ್ಲಿ ಅವ್ರದ್ದು ಫುಲ್ ವೈರಲ್ ಆಗಿ ಫುಲ್ ಹರಡಿತ್ತು. ಅಂಡ್ ಇವತ್ತು ನೋಡುವ ಮೆಜೆಸ್ಟಿಕ್ ಅಂಡರ್ ಪಾಸ್ ಹೆಂಗಿದೆ ಏನು ಅಂತ ನಾನು ಕೆಲವೊಂದ್ ಕಡೆ ಅಬ್ಸರ್ವ್ ಮಾಡಿದ್ದೆ. ಬಟ್ ಇವಾಗ ಚೆಕ್ ಮಾಡೋಕ್ಕೋಸ್ಕರನೇ ಇಲ್ಲಿ ಹೋಗ್ತಾ ಇದ್ದೀನಿ. ನೋಡ್ಬೇಕು ಹೆಂಗಿದೆ, ಯಾವ ತರ ಇದೆ ಅಂತ ನೋಡ್ಬೋದು. ಮೆಜೆಸ್ಟಿಕ್ ಅಂಡರ್ ಪಾಸ್ ಒಳಗಡೆ ಈಗ ಹೋಗ್ತಾ ಇದೀವಿ. ಅಂಡ್ ಇನ್ನ ಈ ಪಾರ್ಟ್ ಅಲ್ಲ, ಅಲ್ಲಿ ಮುಂದೆ ಹೋದ್ಮೇಲೆ ಒಂದು ಜಾಗ ಇದೆ. ಸೊ ಆ ಜಾಗದಲ್ಲಿ ಆಗಿರೋ ಘಟನೆ ಅದು. ವಿಕಾಸ್ ಗೌಡ ಅವರು ಇದೇ ಜಾಗದಲ್ಲಿ ಅವರು ಹೋಗಿದ್ದು. ಅಂಡ್ ಇವಾಗ ನಾನು ನೋಡ್ತಿರೋ ಹಾಗೆ ನೋಡ್ಬೋದು. ಸೊ ಇವಾಗ ನಾನು ನೋಡ್ತಿರೋ ಹಾಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಇಲ್ಲ ಅನಿಸ್ತಿದೆ. ಬಟ್ ಬೇರೆ ಒಂದು ವಿಡಿಯೋದಲ್ಲಿ ನೋಡಿದಾಗ ನನಗೆ ಅನಿಸಿದ್ದು ಸ್ಕೈ ವಾಕರ್ ಮೇಲೆ ಅಲ್ಲಿ ಏನೋ ಆಗ್ತಿತ್ತು ಅಂತ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಈ ಜಾಗದಲ್ಲಿ ಮೇ ಬಿ ಈ ಪ್ಲೇಸ್ ಅಲ್ಲಿ ವಿಕಾಸ್ ಗೌಡ ಅವರಿಗೆ ಆಗಿದ್ದು ಇನ್ಸಿಡೆಂಟು. ಇವಾಗ ನಾನು ನೋಡ್ದಂಗೆ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡ್ಬೋದು ಮೆಜೆಸ್ಟಿಕ್ ಅಂಡರ್ ಪಾಸ್ ಯಾವುದೇ ರೀತಿ ತೊಂದರೆ ಇಲ್ಲ. ಮೇ ಬಿ ಬೇರೆ ಜಾಗಕ್ಕೆ ಅವರು ಶಿಫ್ಟ್ ಆಗಿರ್ಬೋದು. ಬಟ್ ಈ ಜಾಗದಲ್ಲಿ ಯಾವುದೇ ರೀತಿ ತೊಂದರೆ ಅಂತೂ ಇಲ್ಲ. ಸದ್ಯಕ್ಕೆ ಈ ಜಾಗದಲ್ಲಿ ಏನೂ ಇಲ್ಲ. ಮುಂದೆ ಈಗ ನಾವು ಈ ಪ್ಲೇಸ್ ಅಲ್ಲಿ ನಾವು ಹೋಗ್ತಿಲ್ಲ, ಬಟ್ ಈ ಪ್ಲೇಸ್ ಅಲ್ಲಿ ನೋಡೋಣ ಅಂತ ಬಂದಿದ್ದು. ನಾವು ಹೋಗ್ತಾ ಇರೋದು ಆ ರೂಟಲ್ಲಿ ಹೋಗ್ಬಿಟ್ಟು ನೋಡುವ ಆ ಸೈಡ್ ಏನಾದ್ರು ಲೈಕ್ ಆತರ ಏನಾದ್ರು ಇದೆಯಾ ಅಥವಾ ಇಲ್ವಾ ಅಂತ ನೋಡೋಣ. ಈಗ ನಾವು ಲೆಫ್ಟ್ ಟರ್ನ್ ತಗೋಬೇಕು. ಲೆಫ್ಟ್ ಟರ್ನ್ ತಗೊಂಡು ಹೋಗ್ಬೇಕು. ಲೆಟ್ಸ್ ಹೋಗೋಣ. ಈ ಮೆಜೆಸ್ಟಿಕ್ ಅಂಡರ್ ಪಾಸ್ ನ ನಾವು ದಾಟ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋಗ್ಬೋದು. ನೋಡ್ಬೋದು ತುಂಬಾ ತರ ಎಲ್ಲ ಡ್ರೆಸ್ಸಸ್, ಪೌಚು, ಬ್ಯಾಗು ಎಲ್ಲ ತರದಿದೆ. ಸೊ ನಾನು ನೋಡ್ತಾ ಇದ್ರೆ ತಗೋಬೇಕು ಅನ್ಸುತ್ತೆ. ಬಟ್ ಅದಕ್ಕೆ ನೋಡ್ತಾ ಇಲ್ಲ ನಾನು. ಬಟ್ ಈಗ ನಾನು ಹೋಗ್ತಿರೋ ಜಾಗದಲ್ಲಿ ಯಾವುದೇ ರೀತಿ ಏನು ತೊಂದರೆ ಅಂತೂ ಆಗ್ತಾ ಇಲ್ಲ. ನನಗೆ ಅನ್ಸೋ ಪ್ರಕಾರ ಯಾವುದೇ ರೀತಿ ಆಗ್ತಿಲ್ಲ. ನಾರ್ಮಲ್ ಏನು ಅಂಗಡಿಲೆಲ್ಲ ಏನ್ ಶಾಪ್ ಮಾಡ್ತಾರೋ ಸೊ ಅವ್ರದೇ ಇದೆ. ಸೊ ಬೇರೆ ಕಡೆ ಆ ತರದಂತೂ ಇಲ್ಲ. ಸೊ ಈಗ ಸ್ಟ್ರೈಟ್ ಹೋಗ್ಬೇಕು. ಸಾರಿ, ಆ ಮೆಟ್ಲು ಹತ್ಕೊಂಡು ನಾವು ಮೇಲಿಗೆ ಹೋಗ್ಬೇಕು. ಮೇಲಿಗೆ ಹೋದ್ರೆ ಸೊ ನಾವು ರೈಲ್ವೆ ಸ್ಟೇಷನ್ಗೆ ತಲುಪ್ತೀವಿ. ಈಗ ಅಟ್ ಪ್ರೆಸೆಂಟ್ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ತೊಂದರೆ ಅಂತೂ ಆಗಿಲ್ಲ. ಆಗೋದು ಇಲ್ಲ ಅಂತ ಅನ್ಕೋತೀನಿ. ಮೇ ಬಿ ಸೀರಿಯಸ್ ಆಕ್ಷನ್ ತಗೊಂಡಿರ್ಬೋದು ಎಲ್ಲಾ ಕಡೆ. ಅಂಡ್ ಐ ಟ್ರೈಡ್ ಮೈ ಬೆಸ್ಟ್ ಟು ಶೋ ಎವ್ರಿಥಿಂಗ್. ಎಲ್ಲಾನು ತೋರಿಸಿದ್ದೀನಿ ಆದಷ್ಟು ನಾನು. ಈಗೇನು ತೊಂದರೆ ಇಲ್ಲ. ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಎಲ್ಲರೂ ಬಂದು ಆರಾಮಾಗಿ ಹೋಗ್ಬೋದು. ಅಂಡ್ ಬೇರೆ ಕಡೆ ಸ್ಕೈ ವಾಕರ್ ಅಲ್ಲ, ಅದು ನನಗೆ ಗೊತ್ತಿಲ್ಲ. ಅಲ್ಲಿ ಒಂದ್ಸಲಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಚೆಕ್ ಮಾಡುವ. ಈಗ ಯಾವುದೇ ರೀತಿ ತೊಂದರೆ ಇಲ್ಲ. ಹೋಗೋಣ ಈಗ ರೈಲ್ವೆ ಸ್ಟೇಷನ್ ಹತ್ರ. ಸೂಟ್ ಕೇಸ್ನ ಇಟ್ಕೊಂಡು, ಆ ಬ್ಯಾಗ್ನ ಇಟ್ಕೊಂಡು, ಒಂದ್ ಕಡೆ ನನ್ನ ಹಿಂದೆಗಡೆ ಇರೋ ಬ್ಯಾಗು, ಒಂದ್ ಕಡೆ ಸೂಟ್ ಕೇಸು, ನಾನು ಹಿಂಗೆ ಕೈ ಹೋಲ್ಡ್ ಮಾಡ್ಕೊಂಡು ಮಾಡ್ತಿರೋ ಒಂದು ವಿಡಿಯೋ, ಇವೆಲ್ಲ ಸೇರಿದ್ರೆ ಬೇಜಾನ್ ಕೈ ನೋವು. ಇಲ್ಲಿಂದನೇ ಹೆವಿ ಬಿಸಿಲು ಇದೆ. ಇನ್ನು ಅಲ್ಲಿ ಡೆಲ್ಲಿಲೆಲ್ಲ ಹೆಂಗೆ ನಾವು ಇರ್ತೀವೋ ಗೊತ್ತಿಲ್ಲ. ಅಂಡ್ ನೋಡ್ಬೋದು ನಮ್ಮ ರೈಲ್ವೆ ಸ್ಟೇಷನ್, ಔಟ್ಸೈಡ್ ಆಫ್ ದಿ ರೈಲ್ವೆ ಸ್ಟೇಷನ್. ಗುರು ಇಲ್ಲಿ ನೋಡಿ, ಸ್ಲಿಪ್ಪರ್ನ ನೀಟಾಗಿ ನೈಟ್ ವಾಶ್ ಮಾಡಿ ಇಟ್ಟಿದ್ದೆ. ಇವನ್ ಜೊತೆ ಬಂದಿದ್ಕೆ ಬಸ್ಸಲ್ಲೆಲ್ಲ ತುಳ್ದಾಕ್ಬಿಟ್ಟ. ಈಗ ಸ್ಲಿಪ್ಪರ್ ಬೇರೆ ಗಲೀಜಾಗಿದೆ, ಅದನ್ನ ಬೇರೆ ಒರೆಸ್ಕೋಬೇಕು. ಅಂಡ್ ನೋಡಿ ನಮ್ಮ ರೈಲ್ವೆ ಸ್ಟೇಷನ್ ಅಂದ್ರೆ ಅಲ್ಲಿಂದ ಒಳಗಡೆ ಬಂದ್ರೆ ಸೊ ನಿಮ್ಗೆ ಹಿಂಗಿರುತ್ತೆ. ಸೊ ಫೈನಲಿ ನಾವು ಒಳಗಡೆ ಬಂದ್ಬಿಟ್ಟಿರು ರೈಲ್ವೆ ಸ್ಟೇಷನ್ಗೆ. ನಮ್ಮ ಮೊದಲನೇ ಟ್ರಿಪ್ಗೆ ಈಗ ಇಲ್ಲಿಂದ ಪಯಣ. ಓಲೋ ಬಸ್ ಆಯ್ತು. ಅಂಡ್ ಇವಾಗ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ನೋಡ್ಬೇಕು. ನೋಡಿ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಆ ಕಡೆ ಇರೋದು. ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ವಿಡಿಯೋ ಇದೆ ಅಂಡ್ ಇವನ್ ಜೊತೆ ಒಂದು ವಿಡಿಯೋ ಇದೆ. ಸೊ ಇವಾಗ ಹೋಗಿ ವಿಡಿಯೋ ಮಾಡ್ಬೇಕು. ಗುರು, ಈ ಲಗೇಜು, ಈ ನನ್ನಿಂದ ಇರೋ ಬ್ಯಾಗು, ಇದೊಂದು ಬ್ಯಾಗು, ಸೊ ಇದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಜೊತೆಗೆ ಈ ಕೈನ ಹಿಂಗ್ ಇಟ್ಕೊಂಡು ವ್ಲಾಗ್ ಮಾಡ್ಕೊಂಡು ಎಲ್ಲಾ ಕಡೆ ಪೇನ್ಫುಲ್ ಇದೆ. ಆದ್ರೂ ನಾನು ಎಲ್ಲಾ ವಿಡಿಯೋನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಎಸ್,
ನಾವು ಡೆಲ್ಲಿಗೆ ಹೋಗ್ತಾ ಇದೀವಲ್ಲ, ಸೊ ಅದ್ರದ್ದು ಟ್ರೈನ್ ಅಲ್ಲಿ S4 ಅಂತ ಇದೆ ನೋಡಿ. ಸೊ ಇದೇ S4. ಸೊ ಈ ಬೋಗಿಯಲ್ಲೇ ನಾವು ಹೋಗ್ತಾ ಇರೋದು. ಎಸ್ ಇದೆ ನೋಡ್ಕೊಳ್ಳಿ, ನಮ್ಮ ನ್ಯೂ ಡೆಲ್ಲಿ ಟು KSR ಬೆಂಗಳೂರು ಟು MGR ಚೆನ್ನೈ ಸೆಂಟ್ರಲ್. ಯಾ ಒಳಗಡೆ ಹೋಗ್ತಾ ಇದೀವಿ. ನಮ್ಮ ಟ್ರೈನ್ ಒಳಗಡೆ ನಮ್ಮ ಶಿಷ್ಯನು ಹೋಗ್ತವನೆ. ಆ್ಯಂಡ್ ಈಗ ನಾನು ಕೂಡ ಒಳಗಡೆ ಹೋಗೋಣ. ಈ ಬ್ಯಾಗ್ನೆಲ್ಲ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಗುರು. ನಂದು ಒಂಚೂರು ಎತ್ಕೊಳ್ಳೋ. ಸೊ ಇದೇ ಟ್ರೈನಲ್ಲಿ ನಮ್ಮ ಪಯಣ. ಆ್ಯಂಡ್ ಒಳಗಡೆ ನಾವು ನೋಡಿ, ಇಲ್ಲಿಂದ ಎಂಟ್ರಿ ಆಗಿದ ತಕ್ಷಣ ನಮ್ಮ ಸೀಟ್ ಬಂದ್ಬಿಟ್ಟು ಇವೆರಡು. ಈ ಟ್ರೈನಲ್ಲಿ ನಮ್ಮ ಜರ್ನಿ ಪೂರ್ತಿ ಜರ್ನಿ 2 ದಿನ ಜರ್ನಿ ಇಲ್ಲೇ ಜರ್ನಿ ಮಾಡೋದು. ಈ ಒಂದು ಪ್ರಾಬ್ಲಮ್ ಏನಂದ್ರೆ, ನಮ್ಮ ಶಿಷ್ಯ ನಾವು ಬುಕ್ ಮಾಡಿದನೋ ಇಲ್ಲ ಅಂದ್ರೆ ಇನ್ನೊಬ್ರು ಬುಕ್ ಮಾಡಿಸೋರು, ಅದು ನನಗೆ ಗೊತ್ತಿಲ್ಲ. ಟಾಯ್ಲೆಟ್ ರೂಮ್ ಪಕ್ಕದಲ್ಲೇ ಇದೆ ಗುರು. ನಮಗೆ ಅದು ಹೆಂಗೆ ನಾನು ಅಡ್ಜಸ್ಟ್ ಆಗಬೇಕು ಅಥವಾ ಹೆಂಗೆ ಅಡ್ಜಸ್ಟ್ಮೆಂಟ್ ಆಗಬೇಕು ನನಗಂತೂ ಗೊತ್ತಿಲ್ಲ. ಟಾಯ್ಲೆಟ್ ರೂಮ್ ಪಕ್ಕದಲ್ಲೇ ಐತೆ, ಇಲ್ಲಿಂದನೇ ಎಂಟ್ರೆನ್ಸು. ಬಂದವರೆಲ್ಲ ಸ್ವಾಗತ ಅಂತ ಇಲ್ಲೇ ಇರ್ತಾರೆ. ಐ ಡೋಂಟ್ ನೋ ಏನೋ ಜಾಸ್ತಿ ಆಯ್ತು ಅಂತ ಹೇಳ್ಬಿಡೋದು. ನಮ್ಮೆಲ್ಲ ತರ ಇನ್ನೂ ಟ್ರೈನೇ ಹೊರಟಿಲ್ಲ, ಆಗ್ಲೇ ನನಗೆ ಸೀನ್ ಬರ್ತೈತೆ. ಲೆಟ್ಸ್ ಸಿ ಏನಾಗುತ್ತೆ ಈ 2 ದಿನ ಏನಾಗುತ್ತೆ ನೋಡುವ. ಯಾರ್ಯಾರು ಎಷ್ಟು ಜನ ಬರ್ತಾರೆ. ಈ ಜಾಗ ಎಲ್ಲ ಇವಾಗ ಖಾಲಿ ಇದೆ. ಹೋಗ್ತಾ ಮಾತ್ರ ತುಂಬ ಹೋಗ್ಬಿಡ್ತಾರೆ. ಈ ಜರ್ನಿನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಸೊ ನಮ್ಮ ಟ್ರೈನು ಹೊರಡೋದು 7 ಗಂಟೆ ಅಥವಾ 7:15 ಆಗುತ್ತೆ. ನಾನು ಏನು ಗಿಫ್ಟ್ ರಿತಿಕ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ನು. ಸೊ ಆ ಗಿಫ್ಟ್ನ ನಾನು ಟ್ರೈನು ಹೊರಟಾಗ ಇಲ್ಲಾಂದ್ರೆ ಒಂದು 8 ಗಂಟೆಗೆ ಆ ಟೈಮಲ್ಲಿ ಕೊಡ್ತೀನಿ. ನೋಡುವ ಅವನ ಎಕ್ಸ್ಪ್ರೆಷನ್ ರಿಯಾಕ್ಷನ್ ಏನಾಗುತ್ತೆ ಅಂತ. ಬಟ್ ಆ ಗಿಫ್ಟು ಈ ಬ್ಲಾಗಲ್ಲಿ ಬರಲ್ಲ, ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ನಿಮಗೆ. ನಾವು ಕೆಳಗಡೆ ಸೀಟಲ್ಲಿ ಕೂತಿದ್ದೀವಿ. ನಮ್ದಿರೋದು ಮೇಲೆ ಸೀಟು. ಈ ಸೀಟ್ ಇವ್ರದ್ದು, ಇಲ್ಲಿರೋ ಸೀಟು ಅವ್ರದ್ದು, ಅವರಿಬ್ರು ಮಕ್ಕಳದ್ದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮೇಲೆ ಹೋಗ್ಬೇಕು. ನಮ್ಮ ಟ್ರೈನು ಇನ್ನೂ ಹೊರಟಿಲ್ಲ. ಟ್ರೈನ್ ಹೊರಡೋದು ಒಂದು 7:30, ಒಂದು 10 to 20 ಮಿನಿಟ್ಸ್ ಆಗುತ್ತೆ. ಈ ಪೂರ್ತಿ ಕಂಪ್ಲೀಟ್ ವಿಡಿಯೋ ಏನು ನೋಡಿದ್ರು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲೂ ಕೂಡ ಕ್ರೇಜಿಯಾಗಿ ನಿಮಗೆ ಇಷ್ಟ ಆಗೋ ಥರನೇ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಜೊತೆ ಇನ್ನೂ ಇಬ್ಬರು ಜಾಯ್ನ್ ಆಗಿದ್ದಾರೆ. ಸೊ ಒಂದು ಬಂದು ಯೂನು ಆ್ಯಂಡ್ ಇನ್ನೊಬ್ಬ ಯೂನು. ಸೊ ಇವರಿಬ್ರು ಕೂಡ ನಿಮಗೆ ಏನು ಹೇಳ್ತಾರಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀನು ಹೇಳ ಸಬ್ಸ್ಕ್ರೈಬ್ ಮಾಡಿ. ನೀನು ಹೇಳ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತವ್ರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಗಾಡಿ